ಆ್ಯಂಡ್ ಫೈನಲಿ ಒಂದು ಪ್ರಶ್ನೆಯನ್ನು ಕೇಳಿ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಅಂಬೇಡ್ಕರ್ ಅವರ ಕೊನೆಯ ದಿನಗಳು ಹೇಗಿತ್ತು ಮತ್ತು ಕೊನೆಯ ದಿನಗಳಲ್ಲಿ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ನಡೆಸಿಕೊಂಡಂತಹ ರೀತಿ ಹೇಗಿತ್ತು ಅದರ ಬಗ್ಗೆ ಸುಮಾರು ವಿಷಯಗಳನ್ನು ನಾವು ಕೇಳ್ತೀವಿ, ಚರ್ಚೆಯಲ್ಲೂ ಇದೆ. ಅದು ಬಹಳ ಸಪೋರ್ಟಿವ್ ಆಗಿ ಇರಲಿಲ್ಲ ಕಾಂಗ್ರೆಸ್ ಅನ್ನುವಂತಹ ವಿಚಾರಗಳನ್ನು ಕೂಡ ಅನೇಕರು ಹೇಳ್ತಾ ಇದ್ದರು. ಸೊ ಅಂಬೇಡ್ಕರ್ ಅವರ ಕೊನೆಯ ದಿನಗಳು, ಅವರ ಕೊನೆ ದಿನಗಳು ನೆನೆಸ್ಕೊಂಡ್ರೆ ನಮಗೂ ಕಣ್ಣಲ್ಲಿ ನೀರು ಬರ್ತದೆ. ಯಾಕಂದರೆ ಸ್ವತಃ ಅವರ ಪರ್ಸನಲ್ ಸೆಕ್ರೆಟರಿ ನಾನಕ್ ಚಂದ್ರತ್ತು ಅಂತೇಳಿ ಅವರು ಮೈ ಲಾಸ್ಟ್ ಫ್ಯೂ ಇಯರ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಸ್ತಕ ಬರೆದವ್ರೆ. ಆ ಪುಸ್ತಕ ಓದ್ತಾ ಇದ್ದರೆ ನಿಜವಾಗ್ಲೂ ನಾನಂತೂ ಸುಮಾರು ಬಾರಿ ಓದಿದ್ದೀನಿ. ಓದಿದಾಗೆಲ್ಲ ನಾನು ಬಿಕ್ಕಿ ಹತ್ತಿದ್ದೀನಿ, ಸುಮ್ಮನೆ ಆಡೋದಲ್ಲ, ಬಿಕ್ಕಿ ಹತ್ತಿದ್ದೀನಿ. ಯಾಕಂದರೆ ಯಾವ ಒಬ್ಬ ನಾಯಕನಿಗೂ ಕೂಡ ಆ ಥರದ ಪರಿಸ್ಥಿತಿ ಬರಬಾರ್ದು. ತನ್ನಗಾಗಿ ತನ್ನ ಮಕ್ಕಳಿಗಾಗಿ ಒಂದು ದಿನ ಕೂಡ ಯೋಚನೆ ಮಾಡಿದವರಲ್ಲ. ಅಂಬೇಡ್ಕರ್ ಎಷ್ಟು ಟ್ರಾನ್ಸ್ಪರೆಂಟ್ ಇದ್ದರು, ಎಷ್ಟು ಸಮಾಜ ಮತ್ತು ದೇಶದ ಬಗ್ಗೆ ಕಾಳಜಿ ಇತ್ತು ಅನ್ನೋದಕ್ಕೆ ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದು ಸಲ ಏನಾಗುತ್ತೆ, ಬಾಂಬೆಯಿಂದ ಅವ್ರ ಫ್ರೆಂಡು ಅವ್ರ ಮಗನ ಬಗ್ಗೆ ಒಂದು ಪತ್ರ ಬರೀತಾರೆ. ಅವ್ರ ಮಗ ಇದ್ದಾರಲ್ಲ, ಅವ್ರ ಮಗ ಏನು ಮಾಡ್ತಾರೆ, ಅಲ್ಲಿ ಪ್ರೆಸ್ ಇರ್ತದೆ ಇರೋದೊಂದು, ಅದು ಅವರು ಟ್ರಸ್ಟ್ ಥರ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ನಡೀತಾ ಇರ್ತದೆ. ಇವ್ರ ಮಗ ಅಲ್ಲಿ ದುಡ್ಡನ್ನು ಬಳಸ್ತಾ ಇರ್ತಾರೆ. ಸೊ ಅವ್ರು ಹೇಳ್ತಾರೆ, ಸಾಹೇಬ್ರೆ ನಿಮ್ಮ ಮಗ ಈ ಥರ ದುಡ್ಡೆಲ್ಲ ಬಳಸ್ಕೊತಾ ಇದ್ದಾರೆ ಮತ್ತು ವಾಪಸ್ ಕೊಡ್ತಾ ಇಲ್ಲ ಅಂತ ಬರೆದಿದ್ದಾರೆ. ಪತ್ರ ತಂದೆ ಮಗನಿಗೆ ಏನಂತ ಬರೀತಾರೆ ಗೊತ್ತಾ, ನೋಡಪ್ಪ ನಿನ್ನ ಬಗ್ಗೆ ನನಗೆ ಹಿಂಗೆ ಕಂಪ್ಲೇಂಟ್ ಬಂದಿದೆ ನಿನ್ನ ಮೇಲೆ, ಅದು ನಿನ್ನ ಆಸ್ತಿನೂ ಅಲ್ಲ ನನ್ನ ಆಸ್ತಿನೂ ಅಲ್ಲ, ಇಟ್ಸ್ ಅ ಪಬ್ಲಿಕ್ ಪ್ರಾಪರ್ಟಿ. ನಾನು ₹1 ಕೂಡ ಪಬ್ಲಿಕ್ ಪ್ರಾಪರ್ಟಿ ನಾನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ನಾನು. ಹಾಗಾಗಿ ನೀನು ಅಲ್ಲಿ ಏನು ದುಡ್ಡು ತೊಗೊಂಡಿದ್ದೆ ಅದನ್ನು ವಾಪಸ್ ಕೊಡಬೇಕು. ಮತ್ತು ನಾನು ನಿನಗೆ ಕೊಡೋದು ಏನೂ ಇಲ್ಲ, ನಾನು ನಿನಗೇನೆಲ್ಲ ಮಾಡಬೇಕೋ ಎಲ್ಲವೂ ಮಾಡಿದ್ದೀನಿ, ನಿನ್ನ ಪಾಲಿಗೆ ಏನು ಬರಬೇಕೋ ಎಲ್ಲವೂ ಕೊಟ್ಬಿಟ್ಟಿದ್ದೀನಿ, ನಾನು ಕೊಟ್ಬಿಟ್ಟಿದ್ದೀನಿ. ನೀನು ಇನ್ನು ನಿನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು. ನೀನೇನಾದರೂ ಇದನ್ನು ಮುಂದುವರಿಸಿದ್ರೆ ನಾನು ನಾಳೆ ನಿನ್ನ ಮೇಲೆ ಕೋರ್ಟಲ್ಲಿ ದಾವೆಯನ್ನು ಹೂಡಬೇಕಾಗ್ತದೆ. ಒಬ್ಬ ಮಗನಿಗೆ ಹೇಳೋ ಮಾತು, ಮಗನಿಗೆ ಬರೆದಂಥ ಲೆಟ್ರ್. ಇನ್ನೊಂದು ಘಟನೆ, ಡೆಲ್ಲಿಯಲ್ಲಿ ಮಂತ್ರಿ ಆಗಿರ್ತಾರೆ, ಡೆಲ್ಲಿಯಲ್ಲಿ ಇರ್ತಾರೆ ಅವರು, ಮಂತ್ರಿ ಆಗಿರ್ತಾರೆ, ಕೇಂದ್ರ ಮಂತ್ರಿ ಆಗಿರ್ತಾರೆ. ಅಲ್ಲೊಬ್ಬ ಕಾಂಟ್ರಾಕ್ಟ್ರ್ ಹೋಗ್ತಾನೆ, ಸಾಹೇಬ್ರ ನನಗೆ ಈ ಥರ ಒಂದು ಕಾಂಟ್ರಾಕ್ಟ್ ಇದೆ, ಕಾಂಟ್ರಾಕ್ಟ್ ಕೊಡಿಸಿ ನಿಮ್ಮ ಮಗನ್ನೂ ಪಾರ್ಟ್ನರ್ ಮಾಡ್ಕೋತೀನಿ ಅಂತಾರೆ. ನಿಮ್ಮ ಮಗನ್ನೂ ಪಾರ್ಟ್ನರ್ ಮಾಡಿ. ಇವತ್ತಿನ ರಾಜಕಾರಣಿಗಳು ಬಿಡ್ರಿ, ಯಾವತ್ತಿನ ರಾಜಕಾರಣಿಗಳೇ ಎಲ್ಲ ಮಾಡ್ಕೊಂಡಿದ್ದಾರೆ. ಆದರೆ ಇವ್ರು ಏನಂತ ಹೇಳ್ತಾರೆ ಗೊತ್ತಾ ಅವ್ರಿಗೆ, ನಾನು ಒಬ್ಬ ಮಂತ್ರಿ ಆಗಿರೋದು ದೇಶ ಸೇವೆ ಮಾಡಲಿಕ್ಕೆ, ನನ್ನ ಮಗನ ಸೇವೆ ಮಾಡಲಿಕ್ಕೆಲ್ಲ, ಗೆಟ್ ಲಾಸ್ಟ್ ಇಡಿಯಟ್ ಅಂತ ಬೈತಾರೆ ಅವ್ನು. ಇನ್ನೊಂದು ಸಲ ಮನೆಯೊಳಗೆ ಬಂದರೆ ಅವ್ರಿಗೆ ಪ್ರೆಸಿಡೆಂಟ್ ಸೆಕ್ರೆಟರಿನ ಕರೆದು ಹೇಳ್ತಾರಂತೆ, ಇನ್ನೊಂದು ಸಲ ಇವ್ನು ಮನೆಯೊಳಗೆ ಸೇರಿಸ್ಬಿಡಿ ಇವನ್ನ ಅಂತ. ಹಿಂಗೆ ಬದುಕಿದಂಥ ವ್ಯಕ್ತಿ, ಇಷ್ಟು ಪ್ರಾಮಾಣಿಕತೆಯಿಂದ ಬದುಕ್ತವ್ರು. ಕೊನೆಗೆ ಸಹಜವಾಗಿ ಅವ್ರ ಜೊತೆಲಿದ್ದವರು ಮೋಸ ಮಾಡ್ತಾರೆ, ಅವ್ರ ಜೊತೆಗೆ ನಿಂತ್ಕೊಳ್ಳೋದಿಲ್ಲ. ಕೊನೆಗೆ ಅವ್ರು ಯಾರನ್ನು ನಂಬಿದ್ರು ಅವರೆಲ್ಲರೂ ದ್ರೋಹ ಮಾಡ್ತಾರೆ, ಮೋಸ ಮಾಡ್ತಾರೆ. ಮೋಸ ಮಾಡ್ತಾರೆ, ಅವ್ರ ಜೊತೆಗೆ ನಿಂತ್ಕೊಳ್ಳೋದಿಲ್ಲ. ಮೋಸ ಮಾಡ್ತಾರೆ ಅಂದರೆ ಅವ್ರೇನು ಆಸ್ತಿ ಕಿತ್ಕೊಂಡಿಲ್ಲ, ಆದರೆ ಅವ್ರ ಆಶಯಕ್ಕೆ ಜೊತೆ ನಿಂತ್ಕೊಳ್ಳಿಲ್ಲ. ಆಮೇಲೆ ಕೊನೆ ಇದೆಲ್ಲವೂ ಆದಮೇಲೆ ಅವರು ಬಾಬಾ ಸಾಹೇಬರು ದೇಶದಲ್ಲಿ ಅತ್ಯುನ್ನತವಾದಂಥ ಎಲ್ಲ ಹುದ್ದೆಗಳನ್ನು ಅನುಭವಿಸ್ತಂಥವ್ರು. ಎಲ್ಲ ಹುದ್ದೆ, ಬ್ರಿಟಿಷ್ ಸರ್ಕಾರದಲ್ಲೇ ಮಂತ್ರಿ ಆಗಿದ್ದಂಥವ್ರು ಅವರು, ಎಲ್ಲವನ್ನೂ ಅನುಭವಿಸ್ತಂಥವ್ರು. ಯಾವ ಸ್ಥಿತಿಗೆ ತಲುಪ್ತಾರಂದರೆ, ಅವರ ಲಾಸ್ಟ್ ಪುಸ್ತಕ ಬುದ್ಧ ಆ್ಯಂಡ್ ಇಸ್ ಧಮ್ಮ ಅಂತ ಪುಸ್ತಕ ಬರೀತಾರೆ. ಅದನ್ನು ನೆಹರು ಪ್ರಧಾನಮಂತ್ರಿ ಆಗಿರ್ತಾರೆ, ಅವ್ರಿಗೋಗಿ ಕೇಳ್ತಾರೆ, ನನ್ನ ಹತ್ರ ಪುಸ್ತಕ ಬರೆದಿದ್ದೀನಿ, ನಾನು ಇದನ್ನು ಪ್ರಿಂಟ್ ಮಾಡಿಸ್ಬೇಕು, ನನ್ನ ಹತ್ರ ದುಡ್ಡಿಲ್ಲ, ನೀವು ಸರ್ಕಾರದಿಂದ ಪ್ರಿಂಟ್ ಮಾಡಿ ಇದನ್ನು ಕೊಡಿ ಅಂತ. ನೆಹರು ಒಪ್ಪಲ್ಲ, ಮಾಡೋಕ್ಕಾಗಲ್ಲ ಅಂತಾರೆ. ವಿದೇಶದಿಂದ ಸಿಗರೇಟ್ ತರಿಸ್ತಾ ಇದ್ದಂತಹ ನೆಹರು ಸಿಗರ್ಸ್ತಾ ಇದ್ರು, ಅದು ಏರೋಪ್ಲೇನ್ಗಳ ಮೂಲಕ ಬಂದು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದವರು, ಕಾಶ್ಮೀರ್ಗೆ ಹೋಗಿ ಎಂಜಾಯ್ ಮಾಡ್ತಾ ಇದ್ದವರು. ಒಂದು ಪುಸ್ತಕವನ್ನು, ಭಾಳ ಸ್ಕಾಲರ್ಲಿ ಪುಸ್ತಕ ಅದು, ಬುದ್ಧ ಆ್ಯಂಡ್ ಇಸ್ ಧಮ್ಮ, ಅದ್ಭುತವಾದ ಪುಸ್ತಕ ಅದು. ನೀವು ಆಮೇಲೆ ಹೆಂಗಿದ್ರು ನೀವು ಬುದ್ಧಿಸಮ್ ಅಂತ ಮಾತಾಡ್ತಾ ಇರ್ತೀರಲ್ಲ, ಇದು ಒಂದು ಮಾಡಿ ಅಂತ ಹೇಳ್ತಾರೆ, ಮಾಡಲ್ಲ. ಎರಡನೇದು, ಅವ್ರು ತೀರ್ಕೊಂಡಿದ್ದಾಗ ಎಲ್ರಿಗೂ ಗೊತ್ತಿದೆ, ಅವ್ರು ತೀರ್ಕೊಂಡಾಗ ಡೆಲ್ಲಿಯಲ್ಲಿ ತೀರ್ಕೋತಾರೆ ಅವರು. ಡೆಲ್ಲಿಯಿಂದ ಬಾಂಬೆಗೆ ಅವ್ರನ್ನ ಕರೆಸ್ಬೇಕಾದ್ರೆ ಫ್ಲೈಟ್ ತರಬೇಕು, ಅವ್ರ ಹತ್ರ ದುಡ್ಡಿಲ್ಲ. ನೋಡಿ ಎಂಥ ದುರಂತ. ಒಬ್ಬ ಮಿನಿಸ್ಟ್ರ್, ಕೇಂದ್ರ ಸರ್ಕಾರದ ಮಂತ್ರಿ ಆಗಿದ್ದವರು, ಅವ್ರು ಸತ್ತಾಗ ಅವ್ರ ಅಕೌಂಟಲ್ಲಿ ₹1 ದುಡ್ಡಿಲ್ಲ. ಒಂದು ಫ್ಲೈಟಿಗೆ ತೊಗೊಂಬರೋಕ್ಕೆ ದುಡ್ಡಿರಲಿಲ್ಲ ಅವ್ರ ಹತ್ರ, ಅವ್ರ ಬಡಿನ ತೊಗೊಂಬರೋಕ್ಕೆ. ಕೇಳ್ತಾರೆ ಅವರು ಫಾಲೋವರ್ಸ್ ಎಲ್ಲ ಹೋಗಿ ಕೇಳ್ತಾರೆ, ಸಾರಿ ಮಾಡೋಕ್ಕಾಗಲ್ಲ ಅಂತಾರೆ. ಕೊನೆಗೆ ಜಗಜೀವನ್ ರಾಮ್ ಅವ್ರನ್ನ ಕೇಳ್ತಾರೆ, ಅವರು ಹೇಳ್ತಾರೆ, ಸಾರಿ ಸರ್ಕಾರದಿಂದ ಮಾಡೋಕ್ಕಾಗಲ್ಲ, ನಾನು ವೈಯಕ್ತಿಕವಾಗಿ ಬೇಕಾದ್ರೆ ನಾನು ಸಹಾಯ ಮಾಡ್ತೀನಿ ಅಂತ. ಆದರೆ ಅವ್ರ ಅನುಯಾಯಿಗಳೆಲ್ಲ ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಯಾವನ ಸಹಾಯನೂ ಬೇಡ, ಹೋಗ್ರಿ ನಾವೇ ಹಾಕೋತೀವಿ ಅಂತೇಳಿ ಅವ್ರ ಹತ್ರ ಇದ್ದು ದುಡ್ಡು, ಎಷ್ಟೋ ಜನ ಅವ್ರ ಹತ್ರ ಇದ್ದ ಕಾರ್ಗಳನ್ನು ಮಾರಿ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟು ತೊಗೊಂಬರ್ತಾರೆ, ಬಾಂಬೆಗೆ ತರ್ತಾರೆ. ಬಾಂಬೆಯಲ್ಲಿ ಅವರು ಊರೋ ಜಾಗ ಎಂಥ ಕೆಟ್ಟ ಜಾಗ ಗೊತ್ತಾ, ಅಲ್ಲಿ ಇಡೀ ಗಾಂಧಿ ಫ್ಯಾಮಿಲಿ ಅಲ್ದಿರೋ ಗಾಂಧಿಗಳಿಗೂ 100 ಎಕರೆ ಹಾಕಿ ಮಾಡಿದ್ದಾರೆ. ಆದರೆ ಇವ್ರನ್ನ ಎಂಥ ಕಡೆ ಇಟ್ಟವ್ರು ಅಂದರೆ, ಈಗ ಅಫ್ಕೋರ್ಸ್ ಈಗ ಒಂದಿಷ್ಟು ಅದು ಜನರು ಮಾಡ್ಕೊಂಡಿರೋದು, ಅದು ಸರ್ಕಾರ ಮಾಡಿರೋದಲ್ಲ ಅದು. ಸೊ ಹಾಗಾಗಿ ಇಷ್ಟು ಕೆಟ್ಟದಾಗಿ ನಡೆಸ್ಕೊಂಡಂಥವ್ರು ಇವರು. ಅವ್ರು ಸತ್ತ ಮೇಲೂ ಅಷ್ಟೇ. ಉದಾಹರಣೆಗೆ ನೋಡಿ, ನೀವು ಭಾರತ ದೇಶದಲ್ಲಿ ದುರಂತ ಏನಂದರೆ,
ಅವ್ರವ್ರು ಬದುಕಿದ್ದಾಗಲೇ ಅವ್ರವ್ರು ಭಾರತ ರತ್ನ ಕೊಟ್ಕೊಂಡ್ಬಿಟ್ಟವ್ರೆ. ಇಂದಿರಾ ಗಾಂಧಿಗೆ ಅವ್ರದ್ದೇ ಸರ್ಕಾರ ಭಾರತ ರತ್ನ ಕೊಟ್ಬಿಡ್ತದೆ. ಎಲ್ರಿಗೂ ನೋಡಿ, ನೀವು ಯಾರು ಕೊಟ್ಟಿದ್ದಾರೆ ಅಂದರೆ ಎಷ್ಟೋ ಜನರು ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ, ಅಂಥವ್ರಿಗೆಲ್ಲ ಭಾರತ ರತ್ನ ಕೊಟ್ಬಿಟ್ಟವ್ರೆ. ಅವ್ರು ಯಾರಂತ ಗೊತ್ತಿಲ್ಲ, ಅಂಥವ್ರಿಗೆಲ್ಲ ಭಾರತ ರತ್ನ ಕೊಟ್ಬಿಟ್ಟವ್ರೆ. ಆದರೆ ಇವ್ರಿಗೆ ಕೇಳಿ ಪಡ್ಕೋಬೇಕಾಗಿತ್ತು. ನಾವು 91ರಲ್ಲಿ ಕೊಟ್ಟರು ಅವ್ರಿಗೆ ಭಾರತ ರತ್ನ, ಸತ್ತು 40 ವರ್ಷಗಳ ನಂತರ. ಇದಕ್ಕಿಂತ ಯಾರಾದರೂ ತನ್ನ ದೇಶದ ಒಬ್ಬ ಅಗ್ರಗಣ್ಯ ನಾಯಕನನ್ನು ನಡೆಸ್ಕೊಳ್ಳೋದು ಯಾರಾದರೂ ಜಗತ್ತನ್ನು ನೋಡಿದ್ದೀರಾ ನೀವು? ನೆಲ್ಸನ್ ಮಂಡೇಲ ಅವ್ರ ದೇಶ ಮತ್ತು ಸಮಾಜಕ್ಕಾಗಿ ಮಾಡಿದಂಥವನಿಗೆ ಬದುಕಿದ್ದಾಗೆ ಪ್ರೆಸಿಡೆಂಟ್ ಮಾಡಿದ್ರು, ಅವ್ರನ್ನ ಹೀರೋ ಮಾಡಿದ್ರು. ಇವ್ರನ್ನ ಬದುಕಿದ್ದಾಗಲೂ ಇವ್ರನ್ನ ಏನೋ ಕಳ್ಳ ಸುಳ್ಳ ಅಂತ ಹೇಳಿದ್ರು. ಸತ್ತ ಮೇಲೂ ಕೂಡ ಇವ್ರನ್ನ ಭಾಳ ಅವಮಾನ. ಆದರೆ ನಂತರ ಬರ್ತಾ ಅವರ ಹೆಸರು, ಅವರ ಕೆಲಸ ಯಾವಾಗ ಪ್ರಚಲಿತ ಆಗ್ತಾ ಹೋಯ್ತೋ, ಯಾವಾಗ ಅವರು ಒಂದಿಷ್ಟು ಜನರಿಗೆ ದೇವರಾಗ್ತಾ ಹೋದ್ರೋ, ಆವಾಗ ಎಲ್ರಿಗೂ ಅಂಬೇಡ್ಕರ್ ಬೇಕಾದ್ರು. ಈಗ ಎಲ್ಲವೂ ಅಂಬೇಡ್ಕರ್ ಹೆಸರು. ಈಗ ಅವ್ರಿಗೆ ಜೈ ಭೀಮ್ ಅಂತ ಹೇಳಿಲ್ಲ ಅಂದರೆ ಹೊಟ್ಟೆಗೆ ಊಟ ಹೋಗಲ್ಲ. ಅದನ್ನಾದರೂ ಪ್ರಾಮಾಣಿಕವಾಗಾದರೂ ಹೇಳ್ತಾರೆ ಅಂದರೆ ಪ್ರಾಮಾಣಿಕವಾಗೂ ಅಲ್ಲ, ಅದು ಜಸ್ಟ್ ಓನ್ಲಿ ಫಾರ್ ಪೊಲಿಟಿಕಲ್ ಗೈನ್. ನೀವು ಹೇಳ್ದಂಗೆ ಅವ್ರು ಎಲ್ರಿಗೂ ಬೇಕಾಗಿದ್ರಪ್ಪ, ನಮ್ಮ ದೇಶದ ಸುಧಾರಣೆಗಾಗಿ ಕೆಲಸ ಮಾಡಿದಂಥವ್ರು ನಿಜವಾದ ನಾಯಕ ಅಂತ ಒಪ್ಕೊಂಡ್ರೆ ನಾವು ಒಪ್ಕೊಳ್ಳೋಣ ಪ್ರಾಮಾಣಿಕವಾಗೋದನ್ನು. ಬಟ್ ಆದರೆ ಅವರ ಹೆಸರು ಬರೀ ಲಿಪ್ ಸರ್ವಿಸ್ ಇದೆಯಲ್ಲ, ಈ ಲಿಪ್ ಸರ್ವಿಸಿಂದ ಏನೂ ಬದಲಾವಣೆ ಆಗಲ್ಲ. ಆಯ್ತು, ನೀವು ಜೈ ಭೀಮ್ ಅಂತಿರಲ್ಲ, ಅವ್ರು ಹೇಳಿರೋಂಥ ಒಂದೇ ಒಂದು ಕೆಲಸ ಮಾಡಿದ್ದೀರಾ ನೀವು? ಮಾಡಿಲ್ಲ. ಆಮೇಲೆ ಅವ್ರು ಯಾವತ್ತೂ ಒಂದು ಜಾತಿಗೆ ಮಾಡಿ ಅಂತ ಹೇಳಿಲ್ಲ. ಅವರು ದಲಿತರಿಗೆ ಯಾಕೆ ಒಂದಿಷ್ಟು ವಿಶೇಷವಾಗಿ ಮಾಡ್ತಾರೆ ಅಂದರೆ ಇವ್ರನ್ನೆಲ್ಲರೂ ಕಡೆಗಣಿಸ್ಬಿಟ್ಟವ್ರೆ. ಇವ್ರನ್ನ ಯಾರೋ ಒಬ್ರು ಮಾತಾಡಬೇಕು ಅಂತ ಅವ್ರ ಧ್ವನಿ ಆಗಿರೋದು ಅಷ್ಟೇ ಹೊರತು ಇವ್ರಿಗೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಅವ್ರು ಹೇಳ್ತಾರೆ ಐ ಆಮ್ ಇಂಡಿಯನ್ ಫಸ್ಟ್ಲಿ ಆ್ಯಂಡ್ ಐ ಆಮ್ ಇಂಡಿಯನ್ ಲಾಸ್ಟ್ಲಿ ಅಂತ ಹೇಳ್ತಾರೆ. ಅವರೆಲ್ಲೂ ಐ ಆಮ್ ದಲಿತ್ ಫಸ್ಟ್ಲಿ, ಐ ಆಮ್ ಲಾಸ್ಟ್ಲಿ ದಲಿತ್ ಅಂತ ಹೇಳಿಲ್ಲ ಅವರು. ಐ ಆಮ್ ಫಸ್ಟ್ಲಿ ಇಂಡಿಯನ್, ಐ ಆಮ್ ಲಾಸ್ಟ್ಲಿ. ಪಾರ್ಲಿಮೆಂಟಲ್ಲಿ ಭಾಷಣ ಮಾಡ್ತಾರೆ, ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂದರೆ, ನಾವು ನಮ್ಮಲ್ಲಿರೋ ಸಣ್ಣ ತನಗಳನ್ನು ಬಿಡಬೇಕು, ನಾವೆಲ್ಲೂ ಒಂದಾಗ ಮಾತ್ರ ಭಾರತ ದೇಶ ಕಟ್ಟಲಿಕ್ಕೆ ಸಾಧ್ಯ. ಇಂಡಿಯಾ ಇಸ್ ಎಟ್ ಟು ಬಿಕಮ್ ಎನ್ ಇಂಡಿಯಾ, ಇಂಡಿಯಾ ಇಸ್ ಸ್ಟಿಲ್ ಇಟ್ಸ್ ಅ ನೇಷನ್ ಆಫ್ ನೇಷನ್ಸ್ ಅಂತ ಹೇಳ್ತಾರೆ. ಭಾರತ ದೇಶ ಇನ್ನೂ ದೇಶ ಆಗಿಲ್ಲ, ಅದು ದೇಶಗಳ ದೇಶ ಆಗಿದೆ. ಯಾವ ದೇಶಗಳ ದೇಶ? ಜಾತಿಗಳ ದೇಶ ಅದು. ಹಾಗಾಗಿ ನಾವು ಎಲ್ಲಿವರೆಗೂ ಭಾರತವನ್ನು ದೇಶ ಮಾಡಲ್ವೋ ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗಲ್ಲ ಅಂತಾರೆ. ಬಟ್ ಆದರೂ ದುರಂತ ಏನಂದರೆ ಇವತ್ತು ಕೂಡ ನಾವು ಅವ್ರನ್ನ ಒಂದು ಜಾತಿಗೆ ಸೀಮಿತಗೊಳಿಸ್ತಕ್ಕಂಥದ್ದು. ಮತ್ತು ಉದಾಹರಣೆಗೆ ಇವತ್ತು ನಾನೇನೋ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನಾನೊಂದು ಜಾತಿಗೆ ಸೇರಿದ್ದೀನಿ ಅಂದ ತಕ್ಷಣ ನಾನು ಮಾತಾಡಿದ ತಕ್ಷಣ ನೋಡಿ ಬರೀ ದಲಿತರ ಮಾತಾಡ್ತಾರೆ. ನೀವು ಮಾತಾಡೋದು ಅದಕ್ಕೆ ನಾವು ಮಾತಾಡಬೇಕಾಗಿದೆ. ನೀವು ಮಾತಾಡ್ರಿ, ಯಾರು ಬೇಡ ಅಂತಾರೆ? ಅವ್ರನ್ನ ಬಳಸ್ಕೊಳ್ಳೋದನ್ನ ಬಿಡ್ರಿ, ಪ್ರಾಮಾಣಿಕವಾಗಿ ಮಾತಾಡಿ. ಅವ್ರ ಬಗ್ಗೆ ಪ್ರಾಮಾಣಿಕವಾದಂಥ ಮಾತುಗಳನ್ನ ಹೇಳ್ರಿ. ಅವರು ದೇಶಕ್ಕೆ ಏನು ಮಾಡಿಲ್ಲ. ಬ್ರಿಟಿಷ್ ಸರ್ಕಾರದಲ್ಲೇ ದೇಶಕ್ಕೆ ಬಳಸ್ ಮಾಡಿಬಿಟ್ಟವ್ರೆ. ಬ್ರಿಟಿಷ್ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದುಕೊಂಡು ಬಹುಶಃ ಅವ್ರು ಮಾಡಿದಷ್ಟು ಈಗಿನ ಮಂತ್ರಿಗಳು ಯಾರೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಅವಾಗಲೇ ಎರಡು ಉದಾಹರಣೆ ಕೊಟ್ಟನಲ್ಲ, ಅಷ್ಟು ಪ್ರಾಮಾಣಿಕವಾಗಿ ಬದುಕಿದಂಥವ್ರು, ಅಷ್ಟು ಪ್ರಾಮಾಣಿಕವಾಗಿ ಇದ್ದಂಥವ್ರು ಅವರು. ಸೊ ಹಾಗಾಗಿ ಅಂಬೇಡ್ಕರ್ ಈ ದೇಶಕ್ಕೆ ಮಾದರಿ ಆಗಬೇಕಾಗಿತ್ತು, ಆದರ್ಶವಾಗಬೇಕಾಗಿತ್ತು. ಆದರೆ ನಮಗೆ ಇವತ್ತು ಯಾರು ಆದರ್ಶಗಳಾಗಿದೆ ಅಂದರೆ ಎಲ್ಲ ಕಳ್ಳರು ಕಾಕರು ಆದರ್ಶಗಳಾಗಿರೋದ್ರಿಂದ ದೇಶ ಇನ್ನೂ ಹೀಗೆ ಉಳಿದಿದೆ. ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಆದರ್ಶ ಅಂತ ಆಗ್ತದೆ, ಯಾವಾಗ ಈ ದೇಶದ ಪ್ರತಿಯೊಬ್ಬ ಭಾರತೀಯನು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಕೋತಾರೆ, ಆವಾಗ ನನಗನ್ಸುತ್ತೆ ದೇಶ ತನ್ನಷ್ಟು ತಾನೇ ಬದಲಾಗುತ್ತೆ. ಯಾಕಂದರೆ ಅವ್ರನ್ನ ನೀವು ಇವ್ರು ನಮ್ಮ ನಾಯಕರು ಅಂತ ಒಪ್ಕೊತಿದ್ದೀರಿ ಅಂದರೆ ನಿಮ್ಮ ಮನಸ್ಥಿತಿ ಬದಲಾಗಿದೆ ಅಂತ ಅರ್ಥ. ಸೊ ನಿಮ್ಮ ಮನಸ್ಥಿತಿ ಬದಲಾದರೆ ದೇಶ ಬದಲಾಗುತ್ತೆ. ಸೊ ಇಷ್ಟು ಅನಿಸುತ್ತೆ ನನಗೆ. ಥ್ಯಾಂಕ್ ಯು ಸರ್. ಒಟ್ಟಾರೆಯಾಗಿ ಇಷ್ಟೊತ್ತು ಗಂಟೆಗಳ ಕಾಲ ಅಂಬೇಡ್ಕರ್ ಅವರ ಬಗ್ಗೆ, ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಹೆಂಗೆ ಅವರ ಐಡಿಯಾಲಜಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಭಾಳ ಸುದೀರ್ಘವಾದಂಥ ಚರ್ಚೆ ಇದು. ಫೆಲ್ಟ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್, ನೇರ ನುಡಿ. ನಮಸ್ಕಾರ.